ಟ್ರಾನ್ಸ್ಫರ್ ಆಗ್ತಿತ್ತಪ್ಪ. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅನದರ್ ವ್ಲಾಗ್. ನಾನು ಒಂದು ಚಿಕ್ಕ ಬಳ್ಳಿನ ಒಂದು ಗೇನಿತ್ತು ಅಷ್ಟು ಹಚ್ಚಿದ್ದೆ. ಈಗ ನೋಡಿರಿ ಎಷ್ಟು ಉದ್ದ ಬೆಳೆದೈತೆ ಅಂದ್ರೆ ಸಿಕ್ಕಾಪಟ್ಟೆ ಉದ್ದ ಬೆಳೆದೈತಿ. ಕೈಗುಣ ಒಳ್ಳೇದಿದ್ದರೆ ಮಾತ್ರ ಈ ರೀತಿ ಗಿಡಗಳು ಬೆಳಿತಾವೆ ಅಂತಾರೆ, ಗೊತ್ತಿಲ್ಲ. ನನ್ನ ಕೈಗುಣ ಒಳ್ಳೇದಾಗಿರ್ಬೋದು, ಅದಕ್ಕೋಸ್ಕರ ಈ ಮನಿ ಪ್ಲ್ಯಾಂಟ್ ಐತೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟೈತಿ. ಹಂಗೆ ಇದು ತುಳಸಿ ಗಿಡ ಆಗಿರ್ಬೋದು, ಮತ್ತು ಹೂವಿನ ಗಿಡ ಆಗಿರ್ಬೋದು ಎಲ್ಲ ಬೆಳಿತಾವೆ. ಬಟ್ ಒಂದು ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಪಾಟ್ ಬೇಕು, ಒಳ್ಳೆ ಮಣ್ಣು ಬೇಕು. ಸೊ ಅದಕ್ಕೋಸ್ಕರ ವೆಯ್ಟಿಂಗು. ಮತ್ತಿಷ್ಟು ಗಿಡಗಳನ್ನ ನಾನು ಹಾಕಿಲ್ಲ. ಸರಿ, ಇವಾಗ ನಾನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ ಕಿಚನ್ ಆರ್ಗನೈಸಿಂಗ್ಗೋಸ್ಕರ. ಇದು ಬಂದುಬಿಟ್ಟು ನೋಡ್ತಿರ್ಬೋದು, ಡಬ್ಬೆಗಳನ್ನ ತರಿಸಿದ್ದೀನಿ. ಸಾಕಷ್ಟು ತರಿಸ್ತಿರ್ತೀನಿ, ಬಟ್ ನಾನು ತೋರ್ಸೋಕ್ಕೆ ಹೋಗಲ್ಲ. ಕೆಲವೊಂದು ಸತಿ ನೆನಪಾರ್ಬಿಡ್ತೀನಿ. ನನಗಂತೂ ಈ ಥರ ಡಬ್ಬಿಗಳನ್ನ ನಾನು ಯಾವತ್ತೂ ತೊಗೊಂಡೇ ಇಲ್ಲ. ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನೋಡ್ತಿರ್ಬೋದು 12 ಬಾಕ್ಸಸ್ ಎಲ್ಲ ಬಂದೈತಿ. 350 ಏನೋ ಇದಕ್ಕೆ ಬಿತ್ತು. ಬಟ್ ಇದು ಲಿಂಕ್ ನೀವು ಕಮೆಂಟ್ ಮಾಡಿದರೆ ನಾನು ಟ್ರೈ ಮಾಡ್ತೀನಿ. ಶ್ರದ್ಧೆ ಕಮೆಂಟ್ ಹಾಕಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾ ಅಂತ ಕಮೆಂಟ್ ಹಾಕಿರಿ. ಸೊ ಲಿಂಕ್ ಇದ್ದರೆ ನಾನು ಕಳಿಸ್ತೀನಿ. ಬಹಳ ವರ್ತ್ ಅಂತ ಅನ್ನಿಸ್ತು. ಒಂದೇ ಒಂದು ಡಬ್ಬಿಗೆ ಒಂದು 30 ರೂಪೀಸ್ ಏನೋ ಬಿದ್ದಂಗಾಯಿತು. 12 ಬಾಕ್ಸ್ ಬಂದವು. ಒಟ್ಟಿಗೆ ನಾವು ಆರಾಮ್ಸೆ ಏನು ಬೇಕಾದರೂ ಹಾಕ್ಬೋದು, ಕಾಳು ಕಡಿ ಅಂಥದ್ದೆಲ್ಲ. ಹಾಗೆ ಈ ಬೇಸಿಗೆ ದಿನ ಇತ್ತಲ್ಲ, ಬೇಸಿಗೆ ದಿನ ಆಗಿದ್ದರಿಂದ ನನಗೆ ಊಟ ಹೋಗಲಾಗಿತ್ತು. ಸೊ ಮಧ್ಯಾಹ್ನ ಕೂಡ ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡಿದ್ದೆ. ಸೊ ಅದಕ್ಕಂತ ನಾನು ಹೇಳಿದೆ ಇವರಿಗೆ, ಫ್ರಿಜ್ಜಲ್ಲಿ ಗೋಬಿ ಬಿದ್ದಿತ್ತು. ನನಗೆ ಗೋಬಿ ತಿನ್ನಂಗಾಗೈತಿ, ಮತ್ತು ನೀವು ಮಾಡ್ತೀರೇನ್ರಿ ಅಂಥೇಳಿ. ಯಾಕೆಂದರೆ ಗೋಬಿ ಮಂಚೂರಿ ಅವ್ರು ಚೆಂದ ಮಾಡ್ತಾರೆ, ನನ್ನ ಹಸ್ಬೆಂಡು. ಮಾಡಿದರೆ ಇಬ್ಬರು ಸೇರಿ ಮಾಡಿರ್ತೀವಿ, ಹಾಗೇನಿಲ್ಲ. ಬಟ್ ಅವ್ರು ಚೆಂದ ಮಾಡ್ತಾರೆ. ಬಾಯ್ಸ್ ಆಲ್ವೇಸ್ ನಂಬರ್ 1 ಅಲ್ಲ ಕುಕ್ಕಿಂಗಲ್ಲಿ. ಅವ್ರ ಕೈಗುಣನೇ ರುಚಿ ನಮಗಿಂತನೂ. ಗೋಬಿ ಮಂಚೂರಿ ಮಾಡ್ತಾರೆ, ಸೊ ಮಾಡಿರಿ ಅಂತ ಹೇಳಿದೆ. ತಿನ್ನಂಗಾಗ್ಯದ ಮಾಡಿರಿ ಪ್ಲೀಸ್, ಭಾಳ ದಿನ ಆಗ್ಯದ ಅಂತಂದೆ. ಅವ್ರು ಏನು ಮಾಡಿದ್ರು ಪ್ಲ್ಯಾನ್ ಅಂತಂದೆ, ಗ್ಯಾಸ್ ಖಾಲಿ ಆಗ್ತೈತಿ ಮತ್ತು ಸುಮ್ಮನೆ ಎನರ್ಜಿ ವೇಸ್ಟು, ಕೆಲಸ ಹತ್ತದ ಬಾ ಅಂಥೇಳಿ ಪ್ಲ್ಯಾನ್ ಮಾಡಿ ಹೊರಗಡೆಯಿಂದ ರುಚಿಯಾಗಿತ್ತು. ಹೊರಗಡೆಯಿಂದ ಗೋಬಿ ಮಂಚೂರಿ ತಂದರು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು. ಹಂಗೆ ಭಾಳ ದಿನದ ಮೇಲೆ ನಾನು ಈ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ನಂಬರ್ 1 ಟೇಸ್ಟ್ ಈ ಬೋಗಣಿ ಪೂರ್ತಿ ಖಾಲಿನೇ ಆಗಿಬಿಟ್ಟು, ಅಷ್ಟೊಂದು ಟೇಸ್ಟ್ ವೈಸ್ ಸೂಪರಾಗಿತ್ತು. ಎಲ್ಲಿಂದ ಏನು ಮಾಡಬೇಕು ಇನ್ನೂ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಭಾಜಿ ಮಾಡಲಿಲ್ಲ, ಬೇಸಿಗೆ ಇರೋದ್ರಿಂದ ನನಗೆ ಈ ಪಲ್ಯ ತಿನ್ನಬೇಕಂತ ಮನಸ್ಸಾಗ್ತಿಲ್ಲ. ನುಗ್ಗೆಕಾಯಿ ಸಾಂಬಾರು ರೆಡಿ. ಆನಂತರ ರೈಸಿಗೆ ಹಚ್ಚಿದ್ದೀನಿ. ಸೊ ಇಲ್ಲಿ ಹಿಟ್ಟು ಕೂಡ ನಾದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ. ಇನ್ನೂ ಏನೂ ಹಾಕಿಲ್ಲ, ಇಷ್ಟೇ ಹೀಗೆ ಬಿಟ್ಟಿದ್ದೀನಿ. ಅರೇಂಜ್ ಮಾಡಬೇಕು, ಸ್ವಲ್ಪ ಟೈಮ್ ಸಿಗಲಿಲ್ಲ. ಮತ್ತು ಸ್ಕೂಲ್ಗೆ ಅದು ಹೋಗಿದ್ದೀನಿ. ಇದು ನನ್ನ ದೇವ್ರಿಗೆ ಹೋಗುವಾಗ ಯೂಸ್ ಮಾಡೋಂಥ ಬ್ಯಾಗು. ರಾಯರ ಫೋಟೋ, ಇಲ್ಲಿ ಒಂದು ರಾಯರ ಫೋಟೋ ಹಾಕಿದ್ದೀನಿ, ದೊಡ್ಡದಾಗಿರೋವಂಥದ್ದು. ಎಸ್. ಸೊ ಇದು ರ್ಯಾಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನಾದರೂ ನೀವೆಲ್ಲಾದರೂ ಮೇಲಿನ ಮೇಲೆ ಊರಿಗೆ ಅದು ಹೋಗ್ತೀರಾ, ಸೊ ಒಂದು ಕಡೆನೇ ಇರೋದಿಲ್ಲ, ನಿಮಗೆ ಟ್ರಾನ್ಸ್ಫರ್ ಆಗ್ತಿತ್ತಪ್ಪ, ಮೇಲಿನ ಮೇಲೆ ಟ್ರಾನ್ಸ್ಫರ್ ಆಗ್ತಿರ್ತದೆ, ಅಂಥವರಿಗೆ ಈ ಒಂದು ರ್ಯಾಕ್ ಅವೈಲೇಬಲ್. ಒಂದು ರೀತಿ ಆರ್ಗನೈಸ್ ಮಾಡಲಿಕ್ಕೆ ನಿಮಗೆ ಬೇಡ ಅಂತಂದ್ರೆ ಇದನ್ನು ಸ್ಕ್ರೂನ ಉಚ್ಕೊಂಡು ಹೋಗ್ಬೋದು. ಇಲ್ಲಿ ಸ್ಕ್ರೂಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೂ ಬೇಡ ಅಂತಂದರೆ ಇದನ್ನೆಲ್ಲನೂ ಬಿಚ್ಕೊಂಡು ಹೋಗೋಕ್ಕೆ ಬರುತ್ತೆ. ಇಲ್ಲಿ ಕೂಡ ಸ್ಕ್ರೂ ಇದೆ. ಪೂರ್ತಿ ಬಿಚ್ಚಿ ಅವರು ತೋರಿಸಿ ಮತ್ತೆ ಇದನ್ನು ಹಾಕಿ ಕೊಟ್ಟಿದ್ದಾರೆ. ಈ ಒಂದು ರ್ಯಾಕ್ ನೋಡ್ತಿರ್ಬೋದು ಎಷ್ಟು ಚೆಂದ ಇದೆ ಅಂದರೆ ಮಸ್ತ್ ಐತಿ. ನಾನಿದು ಭಾಳ ದಿನ ಆಯ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ದೀಪಾವಳಿಗೆ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದು. ಹಾಗಾಗಿ ಇಲ್ಲಿ ಹುಡುಗರು ಹೆಂಗೆ ಆಡೋಕೆ ನೋಡು. ಎಸ್, ಇದು ಮೊನ್ನೆ ತಾನೇ ಪರ್ಚೇಸ್ ಮಾಡ್ಕೊಂಡಿದ್ದೆ. ಮಸ್ತ್ ಐತಿ. ಕಾಸ್ಟ್ಲಿ ಏನಿಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಬೆಲೆಯಲ್ಲಿ. ಇಲ್ಲೊಂದು ಪ್ಲಾಂಟ್ ಹಾಕಿದ್ದೇನೆ ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ, ನನಗೆ ಪ್ಲಾಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಈ ರೀತಿ ಹಳೆ ಬಾಟಲ್ನ ಕಟ್ ಮಾಡಿ ನಾನು ಹಾಕಿದ್ದು. ಇದಕ್ಕೋಸ್ಕರ ಬೇರೆ ಸಪ್ರೇಟಾಗಿ ಏನು ತೊಗೊಂಡಿಲ್ಲ. ಸೊ ಇದು ರ್ಯಾಕ್ ನಾನು ತೊಳ್ಕೊಂಡಿದ್ದೆ. ಅದಾದಮೇಲೆ ಇದು ಕಪ್ ಸ್ಟ್ಯಾಂಡು, ಇನ್ನೂ ಕಪ್ ಹಾಕಿಲ್ಲ. ಇದು ಪ್ಲೇಟ್ಸ್ ಇರೋದು ಒಂದು ಸ್ಟ್ಯಾಂಡು. ಫ್ರಿಜ್ ಮೇಲೆ ಏನೂ ಡೆಕೋರೇಷನ್ ಮಾಡಲಿಲ್ಲ, ಆರ್ಗನೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಸದ್ಯಕ್ಕೆ. ಓಕೆ ಬನ್ನಿ, ನಾನೀಗ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಏನೂ ವಾಶ್ ಮಾಡಿಲ್ಲ,
ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತ. ನೋಡೋಣ, ಕಂಟಿನ್ಯೂ ಮಾಡೋಂಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಮಾರ್ನಿಂಗ್ ನಂದು ರೂಟೀನ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊತೀನಿ. ನಮ್ಮ ಮನ್ಯಾಗ ಎಷ್ಟು ಚಪಾತಿ ಕರೆಕ್ಟಾಗಿ ಮಾಡಿದ್ರೂ ಮತ್ತೆ ಉಳಿತಾವ. ಗೊತ್ತಿಲ್ಲ ಅದು ಯಾಕೆ ಉಳಿತಾವಂತೆ. ಬಿಸಿ ಬಿಸಿ ಚಪಾತಿ ಮಾಡುವಾಗೂ ಕೂಡ ಅರ್ಧ ಅಥವಾ ಒಂದು ಉಳಿತೈತಿ. ಈಗ ಚಪಾತಿ ಮಾಡಿಡ್ತೀನಲ್ಲ, ಆವಾಗ ಮುಗೀತು, ತೀರಾ ಒಂದೊಂದೇ ತಿಂತಾರೆ, 2 ಅಥವಾ 1 ಉಳಿದೇ ಬಿಡುತ್ತೆ. ಅದು ಏನೋ ಗೊತ್ತಿಲ್ಲ, ಉಳಿಬೇಕು ಅಂತಾರೆ ಯಾವಾಗಲೂ. ಅನ್ನ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ, ಪಲ್ಯ ಮಾಡಿದರೆ ಏನಾದರೂ ಮಾಡಲಿ ಸ್ವಲ್ಪ ಉಳಿಬೇಕು ಅಂತಾರೆ, ಗೊತ್ತಿಲ್ಲ. ಸೊ ಉಳಿದ್ರೆ ಒಳ್ಳೆಯದು. ಸೊ ಲಕ್ಷ್ಮಿ ಒಲಿತಾಳೆ ಅಂಥೇಳಿ, ಮತ್ತು ಹಾಲೇನೋ ಉಕ್ಕಿದ್ರೂ ಕೂಡ ಲಕ್ಷ್ಮಿ ಒಲಿತಾಳೆ ಅನ್ನೋದು ಒಂದು ಏನದು ಸಂಪ್ರದಾಯ. ಓಕೆನಾ. ಈಗ ಭಾಂಡಿ ಎಲ್ಲ ತೊಳ್ಕೊಂಬಿಡ್ತೀನಿ. ಇದು ಅಂತೂ ಎಲ್ಲ ಒಂದು ಮಹಿಳೆಯರಿಗೆ ಗಿಫ್ಟ್ ಅಂತಲೇ ಹೇಳ್ಬೋದು. ಬೋರಿಂಗ್ ಕೆಲಸ ಈ ಪಾತ್ರೆ ತೊಳೆದಾಗಿರ್ಬೋದು, ಮತ್ತು ಈ ಬಟ್ಟೆ ಮಡ್ಚೋದಾಗಿರ್ಬೋದು, ಸಿಕ್ಕಾಪಟ್ಟೆ ಬೋರಿಂಗ್ ಕೆಲಸನೇ. ಓಕೆ, ಸಕ್ಕರೆ ಚಪಾತಿ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಈ ಸಕ್ಕರೆ ಚಪಾತಿ ಐತಲ್ಲ, ಎಕ್ದಮ್ ಮಸ್ತ್ ಅನಿಸುತ್ತೆ. ಊಟ ಆದಮೇಲೆ ಲಾಸ್ಟಿಗೆ, ಅಂದರೆ ಈ ಚಪಾತಿ ಭಾಜಿ ಎಲ್ಲ ತಿಂದು ಅನ್ನ ಸಾಂಬಾರು ತಿಂದಾದ್ಮೇಲೆ ಈ ಸಕ್ಕರೆ ಚಪಾತಿ ಲಾಸ್ಟಿಗೆ ಟೇಸ್ಟ್ ಮಾಡಿ ನೋಡಬೇಕು. ಸಕ್ಕತ್ ಟೇಸ್ಟಿ ಬರುತ್ತೆ. ಅದು ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಬಟ್ ನಾನು ತೋರಿಸ್ಬೇಕಂದೆ ನೆನಪಾಗಲಿಲ್ಲ ಶೂಟ್ ಮಾಡೋಕ್ಕೆ. ಈ ರೀತಿ ಇರ್ತದೆ ಇದು ಸಕ್ಕರೆ ಚಪಾತಿ. ಸಕ್ಕರೆ ಚಪಾತಿ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ಸಕ್ಕರೆ ಚಪಾತಿ ಟ್ರೈ ಮಾಡಕತ್ತಿ ಇದು ತಿಂದು ಸಕ್ಕರೆ ಚಪಾತಿ. ಕಿರಾಣಿ ಸಾಮಾನು ತರ್ಲಿಕ್ಕಂತ ಹೊಂಟೀವಿ. ಮನೆಯೊಳಗೆ ಎಷ್ಟು ಸಾಮಾನು 4,000 ರೂಪಾಯಿದ್ದು 10,000 ರೂಪಾಯಿದ್ದು ತರಲಿ, ಬಟ್ ಒಂದಲ್ಲ ಒಂದು ಕಡಿಮೆ ಅಂತೂ ಬೀಳ್ತೈತಿ, ಮತ್ತು ಜಲ್ದಿ ಖಾಲಿ ಆಗ್ತೈತಿ ಫ್ರೆಂಡ್ಸ್. ಗೊತ್ತಿಲ್ಲ, ಆಗಾಗ ಕಿರಾಣಿ ಸಂತೆ ಐತಲ್ಲ, ಭಾಳ ಜಲ್ದಿ ಖಾಲಿ ಆಕೈತಿ. ಯಾಕಂತಂದರೆ ಅದರಲ್ಲಿ ಈ ಊಟ ಮಾಡೋ ಹುಡುಗರು, ತಿನ್ನೋ ಹುಡುಗರಿದ್ರೆ ಮುಗಿದು ಹೋಯ್ತು, ಜಲ್ದಿನೇ ಕಿರಾಣಿ ಸಂತೆ ಎಲ್ಲ ಖಾಲಿ ಆಗಿಬಿಡ್ತದೆ. ಅದು ತರ್ಲಿಕ್ಕೆ ಇಷ್ಟು ಬೋರ್ ಆಗ್ತಿದ್ದಿಲ್ಲ, ಟೈಮ್ ಸಿಗಲ್ಲ. ಅಂದರೆ ನಮಗೆ ಟೈಮ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಯಾಕಂದ್ರೆ ಮನೆಯೊಳಗೆ ಈಗ ಸ್ಕೂಲ್ ಸ್ವಲ್ಪ ಸುಟ್ಟಿ ಬಿಟ್ಟರೆ ಸಾಕು, ಈವ್ನಿಂಗು ಬರ್ತೀವಲ್ಲ, ಈಗ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ನಮ್ಗೆ ಟಯರ್ಡ್ ಫೀಲ್ ಆಗ್ತದೆ. ಸಂಜೆಗೆ ಹೋಗೋಕ್ಕೂ ಒಲ್ಲಾಕೈತಿ. ಆದರೂ ಕೂಡ ಈಗ ಸಂಜೆ 5ಕ್ಕೆ ಹೊಂಟೀವಿ. ಅಂದರೆ ಸ್ವಲ್ಪ ಇವತ್ತು ಅಂಬೇಡ್ಕರ್ ಜಯಂತಿ ಇತ್ತಲ್ಲ, ಗದ್ದಲ ಆಗ್ತದೆ ಅಂಥೇಳಿ, ಮತ್ತು ರೋಡೆಲ್ಲ ಫುಲ್ ಆಗ್ತಾವೆ, ಗದ್ದಲ ಆಗಿಬಿಡ್ತದೆ, ಮತ್ತು ಹೋಗ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಜಲ್ದಿನೇ ಹೊರಟ್ವಿ. ಇಲ್ಲಿ ಬಂದಮೇಲೆ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಕೂಡ ಇರ್ತಾರೆ. ಕ್ಯಾಮ್ರಾ ತೊಗೊಂಡು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಹಿಡ್ಕೊಳ್ಳಿಕ್ಕಾಗೋದೇ ಇಲ್ಲ. ನಾನು ಎಲ್ಲನೂ ನೋಡ್ತಿದ್ದೆ. ಮತ್ತು ಒಂದು 2 ಸೆಕ್ಷನಲ್ಲಿ ಚಾಕ್ಲೇಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ದು ಅದನ್ನೇ ನೋಡ್ತಿದ್ದೆ ನಾನು ಹಾಗೇನೆ. ಮತ್ತು ಏನು ತೊಗೋಬೇಕು ಅಂತ ವಿಚಾರ ಬೇರೆ ಮಾಡ್ತಿದ್ದೆ. ಕೆಲವೊಂದು ಕಾಳುಗಳಿದ್ದು ಮನೆಯಲ್ಲಿ, ಅದನ್ನು ಬಿಟ್ಟು ತೊಗೋಬೇಕು ಅಂತ, ಅಂದರೆ ಉಳ್ಕಿದ್ದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೋದಲ್ಲ, ಅದ್ರ ಸಲುವಾಗಿ ಮನೇಲಿ ಏನಿತ್ತು ಅದನ್ನು ಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ವಿ. ಅದಾದಮೇಲೆ ಮನೆಗೆ ಬಂದಮೇಲೆ ಈ ಡಬ್ಬಿಗಳದಾವಲ್ಲ, ಅದು ಯಾವುದೇ ಒಂದು ವಸ್ತು ತೊಗೊಂಡ್ರೆ ಮುಗೀತು. ಡಬ್ಬಿಗಳು ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ತೊಳೆದು ವಾಶ್ ಮಾಡಿಕೊಂಡೇ ನಾನು ಯೂಸ್ ಮಾಡೋದು. ತೊಳೆದು ಒಣಗಿಸಿ ಒರೆಸಿ ಆವಾಗ ನಾನು ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ಅವರು ಹೆಂಗೆ ಯಾವ್ಯಾವ ಕೈಲಿ ಮುಟ್ಟಿ ಪ್ಯಾಕ್ ಮಾಡಿರ್ತಾರೆ ಗೊತ್ತಿಲ್ಲ, ಅದೆಲ್ಲ ಪ್ಲಾಸ್ಟಿಕ್ ಸ್ಮೆಲ್ ಇರ್ತದೆ. ಹಾಗಾಗಿ 1 ಡೇ ಪೂರ್ತಿ ಅದನ್ನು ನಾನು ಈ ಪಾತ್ರೆ ತಿಕ್ಕೋದು ಲಿಕ್ವಿಡ್ ಇರಲ್ಲ, ಲಿಕ್ವಿಡು ಅದನ್ನು ನಾನು ಹಾಕ್ತೀನಿ ಅದರಲ್ಲಿ ಅಷ್ಟೇ. ಆಮೇಲೆ ಇದು ನಾನು ಈ ಥರ ಸಿಗ್ನಲ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ನನ್ನ ಹಸ್ಬೆಂಡು ಮಾತಾಡ್ತಿದ್ರು. ಆ ಟೈಮಲ್ಲಿ ನಾನು ಏನು ಹೇಳ್ತಿದ್ದೆ ಅಂತಂದರೆ, ಈಗ ನನ್ನ ಹತ್ರ ಮೈಕ್ ಇಲ್ಲ, ಛೋಟಾ ಮೈಕ್ ಇರುತ್ತಲ್ಲ, ಅದು ಕ್ಯಾಮ್ರಾ ಎಲ್ಲೇ ಇಟ್ಟರು ನಮ್ಮ ಮೈಕಲ್ಲಿ ಮಾತಾಡಿದರೆ ನಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸುತ್ತೆ. ಆರಾಮ್ಸೆ ನಾವು ಕ್ಯಾಮ್ರಾದಲ್ಲಿ ನಾವು ನಮ್ಮಷ್ಟಕ್ಕೆ ನಾವು ಮಾತಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ವಿಡಿಯೋಗೆ. ಅದು ಸಲುವಾಗಿ ನಾನು ಹೇಳ್ತಿದ್ದೆ. ಮತ್ತು ಒಂದು ಸ್ಟ್ಯಾಂಡ್ ಇತ್ತು, ಅದು ಮುರಿದೋಯ್ತು. ಒಂದು ಚೆನ್ನಾಗಿರೋ ಲೈಟ ಇರುವಂತಹ ಒಂದು ಟ್ರೈಪಾಡ್ ಕೊಡಿಸ್ರಿ ಅಂತ ಹೇಳ್ತಿದ್ದೆ. ಸೊ ಇನ್ನು 2 ಬೇಕು ಅಂತ ಅವರಿಗೆ ಒಂದು ಡಿಮ್ಯಾಂಡ್ ಮಾಡ್ತಿದ್ದೆ ಅಷ್ಟೇ. ಡೈಲಿ ಮಾಡ್ತಿರ್ತೀನಿ. ಸೊ ಅದು ಒಂದು ನನಗೆ ಸಿಗ್ತಾಯಿಲ್ಲ ಅಷ್ಟೇ.
ಸಿಗಲಿ, ಆರಾಮ್ಸೆ ಸಿಗಲಿ ಅಂತ ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ಒಂದು ಯೂಟ್ಯೂಬ್ ಒಂದು ವ್ಯೂಸ್ ಜಾಸ್ತಿ ಹೋಗಲಿ ಅಂತ ನಾನು ದೇವರಲ್ಲಿ ಬೆಳ್ಕೊಳ್ಳೋದಿಷ್ಟೇ. ಒಂದಿಷ್ಟು ವ್ಯೂಸ್ ಜಾಸ್ತಿ ಹೋಯ್ತಪ್ಪ ಅಂತಂದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಟ್ರೈಪೋಡ್ ಆಗಿರ್ಬೋದು, ಈ ಮೈಕ್ ಸೆಟ್ ಆಗಿರ್ಬೋದು ನಾನು ತೊಗೋಬೋದಲ್ಲ. ಇಲ್ಲ ಅಂತಂದರೆ ಅದನ್ನ ಇಟ್ಕೊಂಡು ಏನು ಮಾಡೋದು, ಯೂಟ್ಯೂಬಲ್ಲಿ ಯೂಸೇ ಇಲ್ಲ ಅಂತಂದಮೇಲೆ ಮೈಕು, ಈ ಟ್ರೈಪೋಡು ಇಂಟ್ರೆಸ್ಟೇ ಇರಲ್ಲ. ನಾನು ಒಂದು ರೀಲ್ಸ್ ಮಾಡಿದೆ, ಸೊ ಅದ್ರ ಸಲುವಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ. ಆ ಡ್ರೆಸ್ ಮೇಲೂ ಒಂದಿಷ್ಟು ಮಾಡಿಕೊಂಡು, ಈ ಡ್ರೆಸ್ ಮೇಲೂ ಒಂದಿಷ್ಟು ಮಾಡಿಕೊಂಡೆ. ಏನು ಮಾಡೋದು, ಸಿಕ್ಕಾಪಟ್ಟೆ ಕೆಲಸಗಳು ಜಾಸ್ತಿ ಆದಾಗ ನಮ್ಮ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕನ್ಸುತ್ತೆ. ಒಂದು ಕ್ರೇಜ್, ನಾವು ನಮ್ಮನ್ನು ಪ್ರೀತಿಸ್ಬೇಕು ಅಂತ ಪ್ರತಿ ಕ್ಷಣನೂ ನಾನು ಬಡ್ದಾಡ್ತೀನಿ. ನನ್ನಲ್ಲಿರೋಂಥ ಏನೇ ನೋವಿದ್ರೂ, ಏನೇ ಚಿಂತೆಗಳಿದ್ರೂ ಅದನ್ನು ನಾನು ಮರೀಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ಹೆಂಗೆ ಮರೆಯೋದಪ್ಪ, ನೋವು ಅಂತ ಅನ್ಕೊಂಡು ಕುಂತ್ರೆ ಎಷ್ಟು ಚಿಂತೆ ಮಾಡಿದ್ರು ಯಾರು ಕೂಡ ಆ ಚಿಂತೆಯಿಂದ ನಮಗೆ ಹೊರಗೆ ಬಿಡೋಕೆ ಆಗಂಗಿಲ್ಲ. ಉಲ್ಟಾ ನಮ್ಮನ್ನು ನಾವೇ ನಮ್ಮ ಹೆಲ್ತನ್ನೇ ಕೆಡಿಸ್ಕೋತೀವಿ. ಹಾಗೆ ನಮ್ಮ ಒಂದು ಒಳ್ಳೆ ಜೀವನ, ದೇವ್ರಿಗೆ ಕೊಟ್ಟ ಒಂದು ಒಳ್ಳೆ ಲೈಫನ್ನು ನಾವು ಕಳ್ಕೊತೀವಿ. ಮುಂದೊಂದು ದಿನ ಒಳ್ಳೇದಾಗತ್ತೆ ಅನ್ನೋದು ಭರವಸೆ ಮೇಲೆ ಈ ಜೀವನ ನಿಂತೈತಿ. ಹಾಗಾಗಿ ಈ ಕ್ಷಣ ಏನಾಗುತ್ತೆ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇವತ್ತು ಈಗಲೇ ಖುಷಿಯಾಗಿರೋದನ್ನು ಕಲಿಬೇಕಷ್ಟೇ. ಈಗಿಂದನೇ ಖುಷಿಯಾಗಿರ್ಬೇಕು. ಸೊ ನನ್ನ ಪಾಲಿಸಿ, ಚಿಂತೆಗಳು ಇರುತ್ತೆ. ಒಂದು ಕ್ಷಣ ಅಳ್ಬೇಕು ಅನ್ನಿಸ್ತಿದ್ರೆ ಒಂದು 10 ನಿಮಿಷ ಸಮಾಧಾನ ಮಾಡ್ಕೊಂಬಿಡೋದು ಬೆಸ್ಟು. ಹೇಳಬೇಕು ಅನಿಸಿದ್ರೆ ಹೇಳ್ಕೋಬೇಕು, ಆದರೆ ಈ ಜನರ ಮುಂದಲ್ಲ, ಇವನ್ ಫ್ಯಾಮಿಲಿ ಜೊತೆನೂ ಅಲ್ಲ, ಇವನ್ ಗಂಡ ಮತ್ತು ಮಕ್ಕಳ ಜೊತೆನೂ ಅಲ್ಲ, ದೇವ್ರಿಗೆ ಹೇಳ್ಕೋದು ಅಷ್ಟೇ. ದೇವರಿಗೆ ಹೇಳ್ಕೋದು, ಯಾಕಂದರೆ ದೇವರು ಹೊಟ್ಟೆಲಿ ಹಾಕೋತಾನೆ, ತಲೆಯಲ್ಲಿ ಹಾಕೋತಾನೆ, ಹೊಟ್ಟೆಲಿ ಹಾಕೋತಾನೆ. ತಲೆಯಲ್ಲಿ ಹಾಕ್ಕೊಂಡು ವಿಚಾರ ಮಾಡ್ತಾನೆ, ಮುಂದೊಂದು ದಿನ ಇವಳಿಗೂ ಕೂಡ ಒಳ್ಳೇದು ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ಅವನ ತಲೆಯಲ್ಲೂ ಬರುತ್ತೆ. ಬಿಡಂಗಿಲ್ಲ. ಹುಟ್ಟಿದ ದೇವರು ಹುಲ್ ಮೆಲ್ಸೋದಿಲ್ಲ, ಅದು ಗಾದೆ ಮತ್ತು ಸತ್ಯನೇ. ಹಾಗಾಗಿ ಕಾಯಬೇಕು, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಅದಕ್ಕೋಸ್ಕರ ಎಲ್ಲನೂ ಮಾಡ್ತೀನಿ. ಅದು ನಾನು ಒಂದು ಏನದು ಅದರಿಂದ ನನಗೆ ಹಣ ಬರುತ್ತೆ, ಏನೋ ಒಂದು ಸಿಗುತ್ತೆ ಅಂತ ಮಾಡಲ್ಲ. ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ತೀನಿ ಅಷ್ಟೇ. ಈ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲನೂ ನನ್ನ ಒಂದು ಪ್ರೊಫೆಷನ್ ಅಂತ ತೊಗೋತೀನಿ. ಹಾಗೆಯೇ ನನ್ನ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ತೊಗೋತೀನಿ. ಅದ್ರ ಜೊತೆಗೆ ನನ್ನ ಒಂದು ಮೆಮೊರೇಬಲ್ ಮೂಮೆಂಟ್ಸ್, ನನ್ನ ಮಕ್ಕಳು ಈ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರಾಗೋ ತನಕನೂ ಪ್ರತಿ ಒಂದು ವೀಡಿಯೋಸು ಅಲ್ಲಿ ನನಗೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ನಾನು ಪ್ರತಿಯೊಂದು ವೀಡಿಯೋಸ್ನ ಆಗಿರ್ಬೋದು, ರೀಲ್ಸ್ನ ಆಗಿರ್ಬೋದು, ಮೆಮರಿಗೋಸ್ಕರನೇ ಇಟ್ಕೋತೀನಿ. ದುಡ್ಡು ಗಳಿಸೋದು ನನಗೀಗ ಅದರಿಂದ ದುಡ್ಡು ಗಳಿಸೋದು ಏನೂ ಆಸೆ ಪಟ್ಟಿಲ್ಲ. ಆಲ್ರೆಡಿ ನಾನು ದುಡ್ಡು ಗಳಿಸ್ತಾ ಇದ್ದೀನಿ. ನಾನು ಟೀಚರ್ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನನಗೆ ಹಣ ಸಿಗುತ್ತೆ, ಸಾಕು. ಅದರ್ವೈಸ್ ನನಗೆ ಯಾರ್ದು ಕೂಡ ಜಾಸ್ತಿ ದುಡ್ಡು ಬೇಕಾಗಿಲ್ಲ, ಎಲ್ಲಿಂದನೂ ಬೇಕಾಗಿಲ್ಲ. ದೇವ್ರು ಕೊಡ್ತಾನೆ, ಕೊಡೋ ಟೈಮಲ್ಲಿ ಅವನಿಗೊಂದು ಮನಸ್ಸು ಬಂದಾಗ ಕೊಡ್ತಾನೆ. ಹಾಗೆ ರಾಯರನ್ನ ಆರಾಧಿಸ್ತೀನಿ, ರಾಯರ ಭಕ್ತೆ ನಾನು. ಕೊಡ್ತಾನೆ ಅವನಿಗೊಂದು ದಿನ. ಅವನಿಗೆ ಎಷ್ಟು ಪ್ರೆಷರ್ ಇರುತ್ತೆ, ರಾಯರಿಗೆ ಎಲ್ಲರೂ ಕೂಡ ಪೂಜಿಸ್ತಾರೆ. ಸಾಕಷ್ಟು ಜನ ಭಕ್ತರಿದ್ದಾರೆ. ಎಲ್ಲರ ಹತ್ರನೂ ಹೋಗಿ ಲಾಸ್ಟಿಗೆ ಕೊನೆಗೆ ಒಂದು ಸತಿ ನನ್ನ ಹತ್ರ ಬರ್ತಾರೆ, ನನ್ನ ಕೂಗು ಕೇಳಿಸ್ಕೋತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾನು ಇರ್ತೀನಿ. ಅವ್ರ ಕೈ ಬಿಡಲ್ಲ, ಅವ್ರ ಕಾಲು ಬಿಡಲ್ಲ. ರಾಯರನ್ನು ಆರಾಧಿಸ್ತೀನಿ. ರಾಯರ ಭಕ್ತರಿಗೆ ಏನದು ನೋವಿಲ್ಲ, ಯಾವಾಗಲೂ ಖುಷಿಯಾಗಿ ಇಡ್ತಾರೆ. ಅದೊಂದು ಮಾತ್ರ ಸತ್ಯ. ರಾಯರನ್ನು ನಂಬ್ಕೊಂಡವರು ಖುಷಿಯಾಗಿರ್ತಾರೆ. ಏನೂ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು ಹೊತ್ತು ಊಟ ಇಲ್ಲಾಂದ್ರೂ ಪರವಾಗಿಲ್ಲ, ಖುಷಿಯಾಗಿರ್ತಾರೆ. ಅದು ಮಾತ್ರ ಸತ್ಯ. ಓಕೆನಾ? ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಎಂಡ್ ಮಾಡ್ತೀನಿ. 2 ಡೇಸ್ 3 ಡೇಸ್ ಆಗುತ್ತೆ. ವಿಡಿಯೋ ಏನಂತ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸ್ಕೂಲ್ಗೆ ಹೋಗೋದ್ರಿಂದ ನನ್ನ ಒಂದು ರುಟೀನೇ ಅದ್ಲು ಬದಲೇ ಇರುತ್ತೆ. ಭಾಳ ಅಂದರೆ ಭಾಳ ಒಂದು ರೀತಿ ಗಜ್ಜಾಡು ಬಿಜ್ಜಾಡು. ನನ್ನ ಲೈಫು ಬೇರೆಯವ್ರ ಲೈಫ್ಗಿಂತನೂ ಭಾಳ ಡಿಫ್ರೆಂಟ್ ಅದ. ಎಲ್ಲನೂ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ
ಪ್ಲೀಸ್ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಕೊನೆಯಲ್ಲಿ ಫಸ್ಟ್ ಟೈಮ್ ಹೇಳ್ತಿರೋದು, ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ರಾಯರ್ ಭಕ್ತರು ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ನಾನು ಹಾಕಿರ್ತೀನಿ. ಫಾಲೋ ಮಾಡಿ ನನ್ನ ಇನ್ಸ್ಟಾ ರೀಲ್ಸ್ನ ನೋಡ್ಕೋಬೋದು ನೀವು. ಹಾಗೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಯಾಕಂತಂದರೆ ಕತ್ಲಾಗಕ್ಕೆ ಬಂದೈತಿ. ಸೊ ನೋಡ್ತಿರ್ಬೋದು ಆಲ್ರೆಡಿ ಕತ್ಲಾಗದ 9 ಗಂಟೆ ಆಗೈತಿ. ನಾನು ಎಲ್ಲ ಕೆಲಸ ಮುಗಿಸಿ ಒಂದು 4-5 ರೀಲ್ಸ್ ಮಾಡಿಕೊಂಡೆ. ಈಗ ಚಪಾತಿ ಮಾಡಬೇಕು. ಸೊ ಅವರಿಗೆ ಚಪಾತಿ ಮಾಡಿಕೊಟ್ಟು ಮತ್ತು ಭಾಂಡಿ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಮುಂಜಾನೆ ಮತ್ತೆ ಅದು ಸ್ಕೂಲ್ಗೆ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.